ಅತ್ಯಾಚಾರ ಪ್ರಕರಣದಲ್ಲಿ ಸಜಾ ಆಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟು ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಜೀವಾವಧಿ ಶಿಕ್ಷೆ ಆಗಿದೆ, ಜೈಲು ಪಾಲಾಗಿದ್ದಾರೆ. ಮತ್ತೆ ಪ್ರಜ್ವಲ್ ರೇವಣ್ಣಗೆ ಖೈದಿ ನಂಬರ್ ಅನ್ನು ನೀಡಿದ್ದಾರೆ ಜೈಲಿನ ಸಿಬ್ಬಂದಿ. ಅತ್ಯಾಚಾರ ಕೇಸ್ ಅಪರಾಧಿ ಪ್ರಜ್ವಲ್ಗೆ ಖೈದಿ ನಂಬರ್ 15,528. ಇಂದಿನಿಂದ ಕಂಪ್ಲೀಟ್ ಬದಲಾಗಿದೆ ಪ್ರಜ್ವಲ್ ಜೀವನ ಶೈಲಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಅಪರಾಧಿ ಪ್ರಜ್ವಲ್ ರೇವಣ್ಣ ನಿನ್ನೆಯಿಂದಲೇ ಅಧಿಕೃತವಾಗಿ ಖೈದಿ ಆಗಿರುವಂತಹ ಪ್ರಜ್ವಲ್ ಪರಪ್ಪನ ಅಗ್ರಹಾರ ಜೈಲಿನ ಪಾಲಾಗಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತಿನಿಂದ ಅವರ ಜೀವನ ಶೈಲಿಯೇ ಬದಲಾಗಿ ಬಿಡುತ್ತೆ. ಶ್ರೀಮಂತ ಕುಟುಂಬದ ಕುಡಿ, ಮಾಜಿ ಪ್ರಧಾನಿಗಳ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ, ಖುದ್ದು ಬಹಳ ಚಿಕ್ಕ ವಯಸ್ಸಿಗೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ತಮ್ಮದೇ ಆದಂಥ ಒಂದು ವೈಯಕ್ತಿಕ ವರ್ಚಸ್ಸನ್ನು ವೃದ್ಧಿ ಮಾಡಿಕೊಂಡು ರಾಜಕಾರಣದಲ್ಲೂ ಜನಸೇವೆಯನ್ನು ಮಾಡ್ತಾ ಒಂದಷ್ಟು JDSನ ಭದ್ರಕೋಟೆ ಆಗಿರುವಂಥ ಹಾಸನ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಂಥವರು ಪ್ರಜ್ವಲ್ ರೇವಣ್ಣ. ಬಹಳ ಚಿಕ್ಕ ವಯಸ್ಸಿಗೆ ರಾಜಕಾರಣಕ್ಕೆ ಬರ್ತಾರೆ. ಆದರೆ ಹೇಗೆ ಇರಬೇಕು ಅನ್ನುವಂಥದ್ದನ್ನು ಎಲ್ಲೋ ಒಂದು ಕಡೆ ಯಾಮಾರ್ಬಿಟ್ಟು ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿ ಇವತ್ತು ಇಂಥ ದೊಡ್ಡ ಒಂದು ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗುವಂಥ ಬಹುದೊಡ್ಡ ಕಳಂಕವನ್ನು ತಂದುಕೊಂಡ್ಬಿಟ್ರು ಪ್ರಜ್ವಲ್ ರೇವಣ್ಣ ಅವರು. ಅವರಷ್ಟೇ ತಂದುಕೊಂಡಿದ್ದಲ್ಲ, ಅವರ ಹಿಂದೆ ಇದ್ದಂತಹ ಇಡೀ ಕುಟುಂಬಕ್ಕೆ ತಂದುಬಿಟ್ರು. ಹೀಗಾಗಿ ವಿಲಾಸಿ ಜೀವನ ನಡೆಸಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ ಜೈಲಿನ ವಾಸ, ಜೈಲಿನಲ್ಲಿ ಯಾವ ರೀತಿ ಇರುತ್ತೆ ಅವರ ದಿನಚರಿ, ಯಾವ ರೀತಿ ನಡ್ಕೊಳ್ಬೇಕಾಗತ್ತೆ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ. ಜೈಲಿನೊಳಗೆ ಪ್ರಜ್ವಲ್ ರೇವಣ್ಣ ಒಟ್ಟು 8 ಗಂಟೆ ಕೆಲಸ ಮಾಡಬೇಕಾಗತ್ತೆ. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ಮರಗೆಲಸ, ತರಕಾರಿ ಬೆಳೆಯೋದು, ಕರಕುಶಲ ಕೆಲಸ ಸೇರಿದಂತೆ ಯಾವುದಾದ್ರೂ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ. ಆಯ್ಕೆ ಮಾಡ್ಕೊಂಡಂಥ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನು ಪಾವತಿ ಮಾಡಲಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಮೊದಲ 1 ವರ್ಷ ಕೌಶಲ್ಯ ರಹಿತ ಸಂಬಳ 527 ರೂಪಾಯಿ ಇರುತ್ತಂತೆ ಕೆಲಸ ಮಾಡಿದ್ದಕ್ಕೆ. 1 ವರ್ಷಕ್ಕೆ 527. ತದನಂತರ ಅರೆ ಕೌಶಲ್ಯ ಮಟ್ಟಕ್ಕೆ ಸಂಬಳ ಏರಿಕೆ ಮಾಡಲಾಗುತ್ತೆ. ಬಳಿಕ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿ ನೀಡುವಂತಹ ಸಿಬ್ಬಂದಿ. ಇದು ಜೈಲಿನ ಒಂದು ಕ್ರಮ ಮತ್ತು ನಿಯಮ. ಹೀಗೇ ನಡ್ಕೊಳ್ಬೇಕು ಪ್ರತಿಯೊಬ್ಬ ಅಪರಾಧಿಯೂ ಕೂಡ. ಒಟ್ಟು 8 ಗಂಟೆ ಕೆಲಸ ಮಾಡಬೇಕು, ಆರಾಮಾಗಿ ನಿದ್ದೆ ಮಾಡ್ಕೊಂಡಿರ್ಬೋದು, ಆ ಥರ ಎಲ್ಲ ಇಲ್ಲ. ಜೈಲಿನ ಒಂದು ನಿಯಮ ಇರುತ್ತೆ. ಅದರಲ್ಲೂ ಈ ಥರದ ಸಜಾ ಆಗಿರುವಂಥ ಅಪರಾಧಗಳು ಬೇಕರಿ, ಗಾರ್ಡನ್, ಹೈನುಗಾರಿಕೆ, ಮರ ಕೆಲಸ, ಕರಕುಶಲ ಕೆಲಸ ಎಲ್ಲವೂ ಸೇರಿದಂತೆ ಯಾವುದಾದ್ರೂ ಒಂದು, ಅವರ ಮುಂದೆ ಬಹಳಷ್ಟು ಆಯ್ಕೆಗಳಿದ್ದಾವೆ. ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಆರಿಸಿಕೊಳ್ಬೇಕಾಗುತ್ತೆ ಸಜಾ ಆಗಿರುವಂಥ ಅಪರಾಧಿ. ಆ ಒಂದು ಕೆಲಸವನ್ನು ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗುತ್ತೆ. ಕೆಲಸಕ್ಕೆ ತಕ್ಕಂತೆ ಇವರಿಗೆ ಸಂಬಳ ಅಂತ ಏನಿರುತ್ತೆ, ಬಹುಶಃ ಇದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಪಾಪ ಪ್ರಜ್ವಲ್ ರೇವಣ್ಣ 527 ರೂಪಾಯಿ, ಬಹುಶಃ ಅದು ಯಾವ ಮೂಲೆಗೂ ಇಲ್ಲ. ನನ್ನ ಪ್ರಕಾರ ಇಷ್ಟು ದೊಡ್ಡ ಸಾಹುಕಾರರಾಗಿ ವಿಲಾಸಿ ಜೀವನ ನಡೆಸಿರುವಂಥ ಪ್ರಜ್ವಲ್ ರೇವಣ್ಣಗೆ ಇದಕ್ಕೆ ವರ್ಷಕ್ಕೆ 527. ಜೊತೆಗೆ ಅದರಲ್ಲಿ ಇವರು ಪ್ರಾಮಾಣಿಕತೆಯನ್ನು ತೋರಿಸ್ಕೊಂಡ್ರೆ, ಅದರಲ್ಲಿ ಏನಾದರೂ ಅನುಭವಸ್ಥರಾದರೆ ಇವರಿಗೆ ಬಡ್ತಿ ಸಿಗುವಂಥದ್ದು ಇರುತ್ತಂತೆ ಮತ್ತು ಒಂದಷ್ಟು ಸಂಬಳದಲ್ಲೂ ವ್ಯತ್ಯಾಸ ಆಗುತ್ತಂತೆ. ಹೀಗೆ ಜೈಲಿನ ಪರಿವೀಕ್ಷಕರು ಕೊಡುವಂಥ, ಅಧೀಕ್ಷಕರು ಕೊಡುವಂತಹ ಒಂದು ನಿಯಮ ಏನಿದೆ ಅದಕ್ಕೆ ತಕ್ಕ ಹಾಗೆ ಈಗ ನಡ್ಕೊಳ್ಳಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ. ಈಗ ಇರುವಂಥ ಕುತೂಹಲ ಇಲ್ಲಿ ಹೇಗೆ ನಡ್ಕೊಳ್ತಾರೆ, ಹೇಗೆ ಜೀವನವನ್ನು ಸಾಗಿಸ್ತಾರೆ. ಜೊತೆಗೆ ಊಟ ಸೆಟ್ ಆಗಬೇಕಾಗತ್ತೆ. ಊಟದ ಜೊತೆಗೆ ಅವರಿರುವಂಥ ಜಾಗ, ಯಾರ ಜೊತೆ ಇರಬೇಕಾಗತ್ತೆ, ಅಥವಾ ಪ್ರತ್ಯೇಕವಾದಂಥ ಕೊಠಡಿ ಅಥವಾ ಏನಾದ್ರು ಕೋಣೆ ಏನಾದ್ರು ಕೊಡ್ತಾರಾ ಇವರು, ಹೇಗಿರುತ್ತೆ ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ಜೀವನ ಜೈಲಿನಲ್ಲಿ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರೋದು. ಜೈಲಿನ ಸಜಾಬಂದಿ ಕೈದಿಗಳ ನಿಯಮವನ್ನು ಪಾಲಿಸಲೇಬೇಕಾಗುತ್ತೆ ಪ್ರಜ್ವಲ್. ಇಂದಿನಿಂದ ಜೈಲಿನಲ್ಲಿ ಕೈದಿ ಸಮವಸ್ತ್ರ ಧರಿಸಬೇಕಿರುವಂತಹ ಪ್ರಜ್ವಲ್ ರೇವಣ್ಣ, ವೈಟ್ ಆ್ಯಂಡ್ ವೈಟ್ ನಿಯಮದ ಪ್ರಕಾರ ಜೈಲು ಅಧೀಕ್ಷರು ನೀಡುವಂತಹ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಇಂದು ಪ್ರಜ್ವಲ್ಗೆ ಬಿಳಿ ಸಮವಸ್ತ್ರವನ್ನು ಕೊಡಲಿರುವಂತಹ ಜೈಲಿನ ಸಿಬ್ಬಂದಿ. ಸಜಾಬಂದಿ ಕೈದಿಗಳ ವಾರ್ಡ್ಗೆ ಅಪರಾಧಿ ಪ್ರಜ್ವಲ್ ರೇವಣ್ಣ ಶಿಫ್ಟ್ ಆಗಬೇಕಾಗತ್ತೆ. ಸಮವಸ್ತ್ರವನ್ನು ಕೊಡ್ತಾ ಇದ್ದಾರೆ. ಸಜಾಬಂದಿಗಳ ನಿಯಮವನ್ನೇ ಪಾಲಿಸಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ. ಯಾವುದೇ ಥರದ ಒಂದು ರಿಯಾಯಿತಿ ಕೂಡ ಇಲ್ಲ. ಎಲ್ಲರಿಗೂ ಏನೋ ಹಾಗೆಯೇ ಪ್ರಜ್ವಲ್ ರೇವಣ್ಣ ಕೂಡ ಸಮಾನವಾಗಿಯೇ ನೋಡಲಾಗುತ್ತೆ. ಯಾವುದೇ ಥರದ ಸ್ಪೆಷಲ್ VVIP ಟ್ರೀಟ್ಮೆಂಟ್ಗಳು ಕೊಡಲ್ಲ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ ಗೊತ್ತಿಲ್ಲ, ಮುಂದೆ ಕೊಟ್ಟರು ಕೊಡಬಹುದು. ಯಾಕೆ ಅಂತ ಹೇಳಿದ್ರೆ ಬೇಕಾದಷ್ಟು ಪ್ರಕರಣಗಳಲ್ಲಿ ನೋಡಿದ್ದೇವೆ ಪ್ರಭಾವಿಗಳನ್ನು, ನಟರನ್ನು, ರಾಜಕಾರಣಿಗಳನ್ನು ಯಾವ ರೀತಿ ಟ್ರೀಟ್ ಮಾಡಲಾಗುತ್ತೆ ಜೈಲಿನಲ್ಲಿ ಅಂತ. ಯಾಕೆ ಅಂತ ಹೇಳಿದ್ರೆ ಅದೆಲ್ಲವೂ ಒಳಗಡೆ ಆಗುವಂಥ ವಿಚಾರ ಬಹಿರಂಗವಾಗಿ ಯಾರಿಗೂ ಗೊತ್ತಾಗೋಕ್ಕೆ ಸಾಧ್ಯವಿಲ್ಲ, ಅಂಟಿಲ್ ಅಂಡ್ ಅನ್ಲೆಸ್ ಯಾವುದಾದ್ರೂ ಫೋಟೋ ವೈರಲ್ ಆಗೋವರೆಗೂ. ಆದರೆ ಸದ್ಯಕ್ಕೆ ಬರ್ತಾ ಇರುವಂಥ ಗೊತ್ತಾಗ್ತಾ ಇರುವಂಥ ವಿಚಾರ, ಜೈಲಿನ ಪರಿವೀಕ್ಷಕರು ಹೇಳುವಂತೆ, ಅಧೀಕ್ಷಕರು ಹೇಳುವಂತೆ
ಅವರು ಕೊಡುವಂತಹ ನಿಯಮವನ್ನೇ ಪಾಲಿಸಬೇಕಾಗತ್ತೆ. ಎಲ್ಲರಿಗೂ ಯಾವ ರೀತಿ ಸಜಾ ಅಪರಾಧಗಳಿಗಿರುತ್ತೆ ಹಾಗೆಯೇ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಅದೇ ವ್ಯವಸ್ಥೆ ಮಾಡಲಾಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದಂತಹ SIT ತಂಡಕ್ಕೆ ಮುಖ್ಯಮಂತ್ರಿ ಪದಕವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. SIT ಅಧಿಕಾರಿಗಳಿಗೆ ರಾಷ್ಟ್ರಪತಿ ಪದಕಕ್ಕೂ ಶಿಫಾರಸು ಮಾಡ್ತೇವೆ ಅಂತ ಹೇಳಿದ್ದಾರೆ. ಪೊಲೀಸರು ಅಚ್ಚುಕಟ್ಟಾಗಿ ಮೊದಲಿಂದಲೂ ತನಿಖೆ ಮಾಡಿದ್ದಾರೆ. ಮೊದಲು ನಮ್ಮ SIT ತಂಡಕ್ಕೆ ಅಭಿನಂದನೆಯನ್ನು ಹೇಳುತ್ತೇನೆ. ಇದೊಂದು ಐತಿಹಾಸಿಕ ತೀರ್ಪು ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ಪ್ರಕರಣ ಸಂಬಂಧ ನಮ್ಮ SIT ಎಲ್ಲ ದಾಖಲೆಯನ್ನು ಕೊಟ್ಟಿತ್ತು. ಈ ಪ್ರಕರಣದ ತನಿಖೆ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ರೀತಿಯಲ್ಲಿ ಕೀರ್ತಿಯನ್ನು ತಂದಿದೆ. ಪ್ರಜ್ವಲ್ ಪ್ರಕರಣ ರಾಜಕೀಯ ದೃಷ್ಟಿಯಿಂದ ನೋಡಲೇಬಾರದು ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ COD ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಭಾಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ BK ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು, ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂಥೇಳಿ ನಾನು ಅಂದ್ಕೊಳ್ತೇನೆ. ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು, ಜಡ್ಜ್ಮೆಂಟು. ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ. COD ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕು ಆ ರೀತಿ ಕೆಲಸ ಮಾಡಿದ್ದಾರೆ. 1 ವರ್ಷ 4 ತಿಂಗಳು 1 ವರ್ಷ. ಪ್ರಜ್ವಲ್ ಪ್ರಕರಣದಲ್ಲಿ HDK ಬಗ್ಗೆ ಕಾಂಗ್ರೆಸ್ ವ್ಯಂಗ್ಯವನ್ನ ಆಡಿದೆ ಕುಮಾರಸ್ವಾಮಿ ಅವರಿಗೆ. ಚುನಾವಣೆ ವೇಳೆ ಧಾರಾಕಾರವಾಗಿ ಹರಿಯುವಂತಹ ಕಣ್ಣೀರು ದೌರ್ಜನ್ಯಕ್ಕೊಳಗಾದಂಥ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬತ್ತು ಹೋಗಿದ್ಯಾ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಕಂಡವರ ಮೇಲೆ ಆರೋಪ ಮಾಡುವಂತಹ ಬ್ರದರ್ ಸದ್ದಿಲ್ಲದೆ ಬಿಲ ಸೇರ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ವ್ಯಂಗ್ಯವಾಡಿದೆ ಕುಮಾರಸ್ವಾಮಿ ಅವರಿಗೆ. ದೇಶದ ಅತಿ ದೊಡ್ಡ ಅತ್ಯಾಚಾರ ಪ್ರಕರಣ ಇದಾಗಿತ್ತು. ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆಯಾಗಿದೆ. ಕೊನೆಗೂ ಈ ಪ್ರಕರಣದಲ್ಲಿ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿಕೊಂಡಿದೆ ಕಾಂಗ್ರೆಸ್. ಒಂದು ರೀತಿಯಲ್ಲಿ ವ್ಯಂಗ್ಯವಾಡಿರುವಂಥದ್ದು ಕುಮಾರಸ್ವಾಮಿ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಕೌಂಟರ್ಸ್ ಕೊಡುವಂಥ ಕೆಲಸ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರದ ರೀತಿ ಸಿಕ್ಕಿಬಿಟ್ಟಿದೆ ಆಡಳಿತ ಪಕ್ಷ ಕಾಂಗ್ರೆಸ್ಗೆ, ವಿಪಕ್ಷಗಳ ಟೀಕೆ ಮಾಡೋದಕ್ಕೆ. ಅದರಲ್ಲೂ ಮುಖ್ಯವಾಗಿ BJP JDSನ ಮೈತ್ರಿ. ಇಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಬಹುದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಡ್ಯಾಮೇಜ್ ಮಾಡ್ತಾ ಇರುವಂಥದ್ದು ಎರಡೂ ಪಕ್ಷಗಳಿಗೆ, ಮೈತ್ರಿ ಪಕ್ಷಗಳಿಗೆ. ಹೀಗಾಗಿ ಪ್ರಮುಖವಾಗಿ JDS ಅವರದ್ದೇ ಪಕ್ಷ, ತಾತಂದು, ಅಪ್ಪಂದು, ದೊಡ್ಡಪ್ಪಂದು, ಚಿಕ್ಕಪ್ಪಂದು, ಹೀಗೆ ಅವ್ರದ್ದು ಕುಟುಂಬದ ರಾಜಕಾರಣ ಇರುವಂಥದ್ದು. ಹೀಗಾಗಿ JDSಗೆ ಸಹಜವಾದಂಥ ಟಾಂಗ್ ಕೊಡುವಂಥ ಕೆಲಸ ಮಾಡೇ ಮಾಡುತ್ತೆ ಕಾಂಗ್ರೆಸ್ಸು. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ವ್ಯಂಗ್ಯಾಡಿದ್ದಾರೆ. ಕಣ್ಣೀರು ಎಲ್ಲ ಕಡೆ ಬರ್ತಾ ಇರುತ್ತೆ ಚುನಾವಣಾ ಪ್ರಚಾರದಲ್ಲಿ. ಈಗ ದೌರ್ಜನ್ಯಕ್ಕೊಳಗಾದಂಥ ಹೆಣ್ಣುಮಗು ವಿಚಾರದಲ್ಲಿ ಬರಲ್ವಾ ಅನ್ನೋ ರೀತಿಯಲ್ಲಿ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡಿದೆ ಕಾಂಗ್ರೆಸ್.